ಇರುತ್ತೆ. ಒಕ್ಕಲಿಗ ಸಮುದಾಯ ಅಂದ ಸಂದರ್ಭದಲ್ಲಿ ಕೃಷಿಕ ಜೀವನವನ್ನು ಅಳವಡಿಸ್ಕೊಂಡಿರುತ್ತೆ. ಅವ್ರನ್ನ ಉದ್ಯಮಿಗಳು ಅಂತ ಕಲ್ಪನೆ ಮಾಡ್ಕೊಳ್ಳೋದು ಮೇ ಬಿ ಅವ್ರಿಗೆ ಕಷ್ಟ ಆಗ್ಬೋದು. ಬಟ್ ಈ ಎಕ್ಸ್ಪೋ ಮೂಲಕ ಬಹುದೊಡ್ಡ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವ ಒಂದು ವೇದಿಕೆ ಅಂತ ಈಗಾಗಲೇ ನಿಮ್ಮ ಸದಸ್ಯರು ತಿಳಿಸ್ತಾ ಇದ್ದಾರೆ. ಹೇಗಿದು ಸಹಕಾರವನ್ನು ನೀಡುತ್ತೆ, ಏನಿದರ ರೂಪುರೇಷೆಗಳು, ಹೆಂಗಿದು ಕಾರ್ಯನಿರ್ವಹಿಸುತ್ತೆ, ಹೇಗೆ ಜನಕ್ಕೆ ಸಹಕಾರಿ? ಮೇಡಮ್, ನಮ್ಮ ಸಮುದಾಯದ ಸಾಧಕರುಗಳು ಮತ್ತು ಶ್ರೀಗಳು ಅವರ ಆಶೀರ್ವಾದದೊಂದಿಗೆ, ಬೆಂಬಲದೊಂದಿಗೆ, ಸಹಕಾರದೊಂದಿಗೆ 3ನೇ ವರ್ಷದ ಒಂದು FC ಫಸ್ಟ್ ಸರ್ಕಲ್ ಸಮಾವೇಶ ಜನವರಿ 3, 4, 5 ಅರಮನೆ ಮೈದಾನ ಗಾಯತ್ರಿ ವಿಹಾರ್ನಲ್ಲಿ ನಡೀತಾ ಇದೆ. ಉದ್ದೇಶ ಬಂದು ಸ್ಪಷ್ಟವಾಗಿ ತಾವು ಹೇಳಿದ್ರೆ, ಒಕ್ಕಲಿಗ ಏನು ಸಮುದಾಯ ಇದೆ, ಸುಮಾರು 100 ವರ್ಷಗಳ ಕಾಲ ಆಡಳಿತ ನಡೆಸಿದಂಥ ಒಂದು ಸಮುದಾಯ. ಇತ್ತೀಚೆಗೆ ಬ್ರಿಟಿಷ್ ಆಡಳಿತ ಇರ್ಬೋದು, ಮೈಸೂರು ಆಡಳಿತದಲ್ಲಿರ್ಬೋದು, ಎಲ್ಲೋ ಒಂದು ಕಡೆ ಹಿಂದೆ ಉಳಿದಿತ್ತು ಸಮುದಾಯ. ಸ್ವತಂತ್ರ ನಂತರ ಈಗ ನಮ್ಮ ಸಮುದಾಯದವರು ಮುಖ್ಯವಾಗಿ ಕೃಷಿನೇ ಅವಲಂಬಿಸಿದ್ದಾರೆ. ಕೃಷಿಯಿಂದ ಉದ್ದಿಮೆದಾರ ಆಗೋದಕ್ಕೆ ಭಾಳಷ್ಟು ಹಿನ್ನಡೆ ಆಗಿದೆ ಕೂಡ. ಅವ್ರಿಗೆ ಅವಕಾಶನೂ ಸಿಗ್ತಾ ಇರಲಿಲ್ಲ, ಬೆಂಬಲ ಸಿಗ್ತಾ ಇರಲಿಲ್ಲ. ಹಾಗಾಗಿ ಈಗ ನಮ್ಮ FC ಫಸ್ಟ್ ಸರ್ಕಲ್ ಒಕ್ಕಲಿಗ ಉದ್ಯಮಿ ಅದರ ವತಿಯಿಂದ ಯುವ ಸಮುದಾಯಕ್ಕೆ ಒಂದು ಉದ್ದಿಮೆದಾರರಾಗೋದಕ್ಕೆ, ಒಂದು ಸ್ಟಾರ್ಟಪ್ ಮಾಡಬೇಕು, ಇಲ್ಲ ಎಂಟರ್ಪ್ರನರ್ ಆಗಬೇಕು, ಅವ್ರಿಗೆ ಬೇಕಾಗುವಂಥ ಮಾಹಿತಿ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಮತ್ತು ಏನು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಇರ್ಬೋದು. ಅಂದರೆ ಯಾವ ವಲಯದಲ್ಲಿ ಸುಮಾರು ಒಂದು 15 ವಲಯಗಳು ಈಗಾಗಲೇ ಇದೆ ನಮ್ಮ FC ಸರ್ಕಲಲ್ಲಿ, ಉದ್ಯಮ ಒಕ್ಕಲಿಗ ಇದರಲ್ಲಿ. ಇದರಲ್ಲಿ ಅವರು ಯಾವ ವಲಯದಲ್ಲಿ ಆಸಕ್ತಿ ಇದ್ದಾರೆ. ಉದಾಹರಣೆಗೆ ಹೇಳೋದಾದರೆ ಕೃಷಿನಲ್ಲಿ FPO ಇದೆ, ಅಂದರೆ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್, ರೈತ ಉತ್ಪಾದಕ ಸಂಸ್ಥೆಗಳು. ಕೇಂದ್ರ ಸರ್ಕಾರದಿಂದ ಇರ್ಬೋದು, ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅದಕ್ಕೆ ಬೆಂಬಲ ಇದೆ, ಅನುದಾನಗಳಿದೆ, ಸಬ್ಸಿಡಿಗಳಿದೆ. ಆ ವಲಯದಲ್ಲಿ ಬರೀ ನಾವು ಕೃಷಿಕರಾಗಿ ಕೃಷಿಯನ್ನೇ ಅಂದರೆ ಉತ್ಪಾದನೆ ಮಾಡಿದ್ರೆ ಸಾಕಾಗೋದಿಲ್ಲ, ಅದಕ್ಕೆ ವ್ಯಾಲ್ಯೂ ಅಡಿಷನ್ ಕೂಡ ಮಾಡಿ ಅದರ ಏನು ಪ್ಯಾಕೇಜಿಂಗ್ ಇರ್ಬೋದು, ಮತ್ತು ಬ್ರ್ಯಾಂಡಿಂಗ್ ಇರ್ಬೋದು, ಮಾರಾಟ ಇರ್ಬೋದು, ಇದೇ ರೀತಿ ಎಲ್ಲ ವಲಯಗಳಲ್ಲೂ ಕೂಡ ಸಾಕಾರ ಆಗೋ ಥರ ಯುವ ಸಮುದಾಯಕ್ಕೆ ಈ ನಮ್ಮ FC ಎಕ್ಸ್ಪೋ ಸಮಾವೇಶದಿಂದ ಒಂದು ಬೆಂಬಲ ಸಿಗುತ್ತೆ. ಆಗ ಕೃಷಿಕರು ಅಂದಾಗ ಬೆಳೆ ಇಲ್ಲ ಅಥವಾ ಪ್ರಕೃತಿ ವಿಕೋಪದ ಪರಿಣಾಮ ಬೆಳೆಯನ್ನು ಕಳ್ಕೊಂಡಿದ್ದಿರ್ಬೋದು, ಅಥವಾ ಸರ್ಕಾರದಿಂದ ಬೆಂಬಲ ಬೆಲೆ ಸಿಗದೆ ಹತಾಶರಾಗುವಂಥ ಹಲವಾರು ಸನ್ನಿವೇಶವನ್ನು ನೋಡ್ತೀವಿ. ರೈತರು ಅಂದಾಗ ಸಾಲಬಾಧೆ, ಸಾಲದ ಸಮಸ್ಯೆಗೆ ಹೆದರುವಂಥ ಪರಿಸ್ಥಿತಿಯನ್ನು ನೋಡಿದಾಗ ಈ ಎಕ್ಸ್ಪೋ ಮೂಲಕ ಒಬ್ಬ ರೈತ ಅವನ ಬೆಳೆಯನ್ನೇ ಇಟ್ಕೊಂಡು ಉದ್ದಿಮೆ ಮಾಡಬಹುದಾ? ಖಂಡಿತವಾಗ್ಲೂ ಮೇಡಮ್. ಈಗ ನೋಡಿ, ನಮ್ಮ FC ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಅಲ್ಲಿ 4,000ಕ್ಕೂ ಅಧಿಕ ಉದ್ದಿಮೆದಾರರು ಇದ್ದಾರೆ, ಸದಸ್ಯರಾಗಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅವರ ಬೆಂಬಲನೂ ಕೂಡ ನಮ್ಮ ರೈತ ಸಮುದಾಯಕ್ಕೂ ಖಂಡಿತವಾಗ್ಲೂ ಸಿಗುತ್ತೆ. ಮಾರುಕಟ್ಟೆ ಮಾಡೋದ್ರಿಂದ ಹಿಡಿದು, ಬ್ರ್ಯಾಂಡಿಂಗ್ ಇಂದ ಹಿಡಿದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಪ್ಯಾಕೇಜಿಂಗ್ ಇರ್ಬೋದು, ಮತ್ತು ಅವ್ರಿಗೆ ಬೇಕಾದಂಥ ಸಲಹೆ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಮುಂದುವರಿದು ಅದಕ್ಕೆ ಬೇಕಾಗುವಂಥ ಬ್ಯಾಂಕಿಂಗ್ ವಲಯದಿಂದ ಬೇಕಾಗತಕ್ಕಂಥ ಏನು ಆರ್ಥಿಕ ಒಂದು ಸವಲತ್ತು, ಸಂಪನ್ಮೂಲಗಳು ಕೂಡ ಇರ್ಬೋದು, ಅದು ಕೂಡ ಗಮನ ಕೊಡೋ ರೀತಿಯಲ್ಲಿ ನಾವು ಕೂಡ ಸಹಕಾರ ಕೊಡೋದಕ್ಕೆ ಬಯಸ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.